ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸಿದ್ಧಾರೂಢ ಸಭಾಭವನದಲ್ಲಿ ಮಾಗಡಿ ತಾಲೂಕು ರಜಪೂತ್ ಸಂಘದ ವತಿಯಿಂದ ಅಧ್ಯಕ್ಷ ಚಂದ್ರಭಾನು ಸಿಂಗ್ ರವರ ನೇತೃತ್ವದಲ್ಲಿ ರಾಷ್ಟ್ರವೀರ ಪರಮ ದೇಶಭಕ್ತ ಕ್ಷತ್ರಿಯ ಮಹಾರಾಣಾ ರಜಪೂತ್ ಸಿಂಹರವರ 485ನೇ ಜಯಂತ್ಯೋತ್ಸವವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಗಡಿ ತಾಲೂಕು ರಜಪೂತ್ ಸಂಘದ ಗೌರವಾಧ್ಯಕ್ಷ ಲಕ್ಷ್ಮಣರಾವ್, ಉಪಾಧ್ಯಕ್ಷ ಅನಂತರಾಮ್ ಸಿಂಗ್, ಕಾರ್ಯದರ್ಶಿ ರಾಣಾ ಪ್ರತಾಪ್ ಸಿಂಗ್, ಖಜಾಂಚಿ ಚಂದ್ರು ಸಿಂಗ್, ಸದಸ್ಯರುಗಳಾದ ಪ್ರತಾಪ್ ಸಿಂಗ್, ನರ್ಸಿಂಗ್, ಭವಾನಿ ಸಿಂಗ್, ರಾಮ್ ಸಿಂಗ್, ಹರಿ ಸಿಂಗ್, ರಮೇಶ್ ಸಿಂಗ್ ಹಾಗೂ ಇನ್ನೂ ಅನೇಕ ಸಮಾಜದ ಬಂಧುಗಳು ರಾಣಾ ಪ್ರತಾಪ್ ಸಿಂಹರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆದೇವು ಮರವಾ
ದೀಪ ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲ. ಅಂದ್ರೆ ಇವತ್ತು ನಾವು ಈ ವ್ಯಕ್ತಿನ ಸುಮ್ಮನೆ ನೆನೆಸ್ಕೊಳ್ತಾ ಇಲ್ಲ, ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವರೆಲ್ಲವನ್ನು ಕೂಡ ನಾವು ಸ್ಮರಿಸಬೇಕಾಗುತ್ತೆ. ವ್ಯಕ್ತಿ ಇವತ್ತು ಇರ್ತಾರೆ, ಆದ್ರೆ ಆ ವ್ಯಕ್ತಿಯ ಸಾಧನೆಯನ್ನು ನಾವು ಯಾವತ್ತೂ ಕೂಡ ನೆನಪಿಟ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಮಹಾರಾಣಾ ಪ್ರತಾಪ್ ಅವರು ಮೇವಾಡದ ಪ್ರತಾಪ್ ಸಿಂಗ್ 19 ಮೇ 1540 ಇವರು ವಾಯುವ್ಯ ಭಾರತದ ರಾಜ್ಯವಾದ ಮೇವಾಡವನ್ನು ಆಳುತ್ತಿದ್ದ ಹಿಂದೂ ದೊರೆಯಾಗಿದ್ದಾರೆ. ಹಾಗೆಯೇ ಸೂರ್ಯವಂಶಿ ರಜಪೂತ ಸಿಸೋದಿಯ ವಂಶಕ್ಕೆ ಸೇರಿದವರು. ತೀಕ್ಷ್ಣ ಸ್ವಭಾವದ ರಜಪೂತರ ಹೆಮ್ಮೆ ಮತ್ತು ಆತ್ಮಗೌರವ ಸಾಕಾರವಾದ ಪ್ರತಾಪ್ ಸಿಂಹ ಅವರನ್ನ ನಾವಿಲ್ಲಿ ನೆನೆಸಿಕೊಳ್ಳೋದು ತುಂಬಾ ಮುಖ್ಯ. ಶತಮಾನಗಳವರೆಗೆ ರಜಪೂತರ ಮಹತ್ವಾಕಾಂಕ್ಷೆಯ ಗುಣಗಳಿಗೆ ದೃಷ್ಟಾಂತನಾಗಿದ್ದ ಉದಾಹರಣೆ ಅಂದ್ರೆ ರಾಣಾ ಪ್ರತಾಪ್ ಸಿಂಹ ಅವರು. ಅಪ್ರತಿಮ ವೀರ, ದೇಶ ಪ್ರೇಮಿ, ತ್ಯಾಗದ ಸ್ವರೂಪಿ ಅಂತ ಹೇಳ್ಬೋದು. ಮಹಾರಾಣಾ ಪ್ರತಾಪ್ ಮೇವಾಡದ ರಜಪೂತರ ಅಸೋಡಿಯದ ಕುಲಕ್ಕೆ ಸೇರಿದವರು. ಅವರು ಮೇ 1540 ಉದಯ್ ಸಿಂಗ್ ಮತ್ತು ಜಯಲಲಿತಾಬಾಯಿ ದಂಪತಿಗಳಿಗೆ ಜನಿಸಿದವರು. ಅವರ ಹಿರಿಯ ಸಹೋದರರು ಶಕ್ತಿ ಸಿಂಗ್, ವಿಕ್ರಮ್ ಸಿಂಗ್ ಮತ್ತು ಜಗಪಾಲ್ ಸಿಂಗ್. ಮಹಾರಾಣಾ ಪ್ರತಾಪ್ ತಿಜೋರಿಯಾದ ಅಪಂಜೆ ಅವರನ್ನು ವಿವಾಹವಾಗಿದ್ದಾರೆ. 1872ರಲ್ಲಿ ಮಹಾರಾಣಾ ಪ್ರತಾಪನ ಪಟ್ಟಾಭಿಷೇಕದ ನಂತರ ಮೊಘಲ್ ಚಕ್ರವರ್ತಿ ಅಕ್ಬರ್ ಆ ಪ್ರದೇಶದ ಇತರ ರಜಪೂತ ಆಡಳಿತಗಾರರು ಮಹಾರಾಣಾ ಪ್ರತಾಪ್ ಅಕ್ಬರ್ಗೆ ವೈಯಕ್ತಿಕವಾಗಿ ಶರಣಾಗಲು ನಿರಾಕರಿಸಿದರು. ಪ್ರತಿ ವರ್ಷವೂ ಮಾಗಡಿ ತಾಲೂಕಿನ SSLC ಪದವಿ ಪೂರ್ವ ಮತ್ತು ಪದವಿ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ, ನಮ್ಮ ಸಮಾಜದ ಬಡ ಕುಟುಂಬದಲ್ಲಿ ಮರಣಗೊಂಡ ಕುಟುಂಬದವರಿಗೆ ಧನ ಸಹಾಯ, ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷ ಶ್ರೀ ರಾಣಾ ಪ್ರತಾಪ್ ಸಿಂಹ ಅವರ ಜನ್ಮ ದಿನೋತ್ಸವ ಮತ್ತು ಇನ್ನು ಹಿರಿಯ ವ್ಯಕ್ತಿಗಳ ಪುಣ್ಯ ಸ್ಮರಣೆ ಹಾಗೂ ದಿನೋತ್ಸವಗಳನ್ನು ಆಚರಿಸಿಕೊಂಡು ಬಂದಿರುತ್ತೇವೆ. ನಾವು ಈ ಸಂಘನ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಶ್ರೀಯುತ ಅನಂತರಾಮ್ ಸಿಂಗ್ ಅವರು ತುಂಬ ಶ್ರಮ ಬಿದ್ದು ಈ ಸಂಘ ಕಟ್ಟಲೇಬೇಕು, ಈ ಸಂಘನ ನಮ್ಮ ಮಾಗಿನಲ್ಲಿ ಎಂತೆಂಥೋ ಸಂಘ ಇದೆ, ರಜಪೂತರ ಸಂಘ ಇಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸಾರಿ ರಾಮ್ ಸಿಂಗ್ ಭಯ ಅವರು ಬಸ್ ಸ್ಟ್ಯಾಂಡಲ್ಲಿ ಪೊಲೀಸ್ನವರು ಒಂದು ಸಣ್ಣ ಒಂದು ಮಿಸ್ಟೇಕ್ ಮಾಡಿಲ್ಲ, ಆದ್ರೂ ಇವ್ರಿಗೆ ಸ್ಟೇಷನಲ್ಲಿ ಕರೆಸಿ ಕೂರಿಸ್ಕೊಂಡ್ಬಿಟ್ಟಿದ್ರು. ಅದೇನು ಅಂತಂದರೆ ಯಾರೋ ಹಾಳು ಮಾಡೋದಂತೆ ಬಸ್ ಸ್ಟ್ಯಾಂಡಲ್ಲಿ ಜೋರಾಗಿ ಸಬ್ ಇನ್ಸ್ಪೆಕ್ಟರ್ಗೆ ಅದರಿಂದ ತೊಂದರೆ ಆಯಿತಂತೆ. ಆಗ ಆ ಟೈಮ್ಗೆ ಇವ್ರ ಬಸ್ಸು ಅಲ್ಲಿ ಬಂದಿತ್ತು. ಆಗ ಆ ಬಸ್ ಬಂದಾಗ ಇವರೇ ಆರ್ಡರ್ ಮಾಡಿದ್ದಾರೆ, ಮಾಡಿದ್ದೇ ಇರುವಂಥ ತಪ್ಪಿಗೆ ಇವ್ರನ್ನ ಕರ್ಕೊಂಡು ಸ್ಟೇಷನ್ಗೆ ಕೂರಿಸ್ಕೊಂಡು ಮಾತಾಡ್ಕೊಂಡು ಬಂದರು. ಅದಾದಮೇಲೆ ನಾವೆಲ್ಲ ಸೇರಿ ಒಂದು ಸಂಘಟನೆ ಮಾಡಬೇಕು. ಈ ರೀತಿ ಏನಾದರೂ ಒಂದು ಸಣ್ಣ ಪುಟ್ಟ ಸಂಘ ಘಟನೆಗಳಾದಾಗ ಯಾರು ಬರ್ತಾರೆ ನಮಗೆ ಸಪೋರ್ಟ್ ಮಾಡೋದಕ್ಕೆ? ಒಂದು ಯಾರನ್ನಾಗಿ ನಮ್ಮ ಕಡೆ ಡೆತ್ ಆಗಿ ಹೆಚ್ಚಾಗ್ತದೆ ಇರೋದಿಲ್ಲ. ಅಲ್ಲಿ ಹೋದಾಗ ಏನು ಮಾಡಬೇಕು, ಯಾವ ರೀತಿ ಅವ್ರನ್ನ ಕಳಿಸ್ಕೊಡ್ಬೇಕು, ಶಾಸ್ತ್ರ ಸಂಬಂಧಗಳೇನು ಏನೂ ಗೊತ್ತಿಲ್ಲ, ನಮ್ಮ ಇದರಲ್ಲಿ ಒಗ್ಗಟ್ಟಿರೋದಿಲ್ಲ. ಆಗ ನಮ್ಮ ಅನಂತರಾಮ್ ಸಿಂಗ್ ಅವರು ಮತ್ತು ನಮ್ಮ ಮಾಗಡಿ ಅಂತಂದ ಕುಟುಂಬ ನಮ್ಮ ಅಧ್ಯಕ್ಷರು ಒಂದು ಸಣ್ಣದು ಎಕ್ಸಾಂಪಲ್ ಅಂತ ಹೇಳ್ತೀನಿ. ನಾವೆಲ್ಲ ಸಂಘ ಮಾಡಬೇಕು ಎಲ್ಲ ರೀತಿಯೂ ಪ್ರಯತ್ನ ಪಟ್ಟವು. ಒಳ್ಳೆ ವ್ಯಕ್ತಿ ಅಧ್ಯಕ್ಷರು ಬೇಕೀಗ, ಮುನ್ನೆಲೆಸಬೇಕಾದ್ರೆ ಡ್ರೈವರ್ ಬೇಕು ನಮಗೆ. ಅದಕ್ಕೆ ಯಾರು ಒಳ್ಳೆ ವ್ಯಕ್ತಿ, ಯಾರು ಇದೆಯಲ್ಲ, ಯಾರು ಫಂಕ್ಷನ ಅಂತೆಲ್ಲ ಆಲೋಚನೆ ಮಾಡಿದಾಗ ಅದಕ್ಕೆ ತಕ್ಕಂತೆಯೇ ನಮ್ಮ ಅಧ್ಯಕ್ಷರಾದ ಚಂದ್ರಭಾನ್ ಸಿಂಗ್ ಅವರು ಪೊಲೀಸ್ ಇಲಾಖೆಯಿಂದ ರಿಟೈರ್ಡ್ ಆಗಿದ್ರು. ಆಗ ಯೋಚನೆ ಮಾಡಿದ್ದಾರೆ, ಈ ರಿಟೈರ್ಡ್ ಅವರು ಸರ್ಕಾರಿ ಸೇವೆ ತುಂಬ ಮಾಡಿದ್ದಾರೆ, ಈಗ ಸಮಾಜದ ಸೇವೆ, ನಮ್ಮ ಜನಾಂಗದ ಸೇವೆ ಮಾಡಿ ಅಂತ ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಒಪ್ಪಲಿಲ್ಲ. ಬೇಡ, ಈಗೇನು ಗೊತ್ತಿದೆ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಸಾಕು ಅಂತಂದರು. ಆದರೂ ನಾವೆಲ್ಲ ಸೇರಿ ಒಪ್ಪಿಸಿ ಅವರ ಶ್ರೀಮತಿ ದತ್ತಾಬಾಯಿ ಚಂದ್ರಪಾಲ್ ಸಿಂಗ್ ಅವ್ರಿಗೆ ಒಪ್ಪಿಸಿ ಅವ್ರನ್ನ ಅಧ್ಯಕ್ಷರು ಮಾಡಿ ಇವತ್ತು ಈ ಮಟ್ಟಕ್ಕೆ ಒಂದು ಸಂಘದ ಒಂದು ಸಂಘಟನೆ ಈ ಮಟ್ಟಕ್ಕೆ ಬಂದಿದೆ. ಇದಕ್ಕೆ ಎಲ್ಲ ಮೂಲ ಕಾರಣ ನಮ್ಮ ಅನಂತರಾಮ್ ಸಿಂಗ್ ಮತ್ತು ನಮ್ಮ ಚಂದ್ರಪಾಲ್ ಸಿಂಗ್ ಅವ್ರಿಗೆ ದಯವಿಟ್ಟು ಒಂದು ಚಪ್ಪಾಳೆ ಹೊಡೆಯಬೇಕು.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.